ಒಂದೇ ಮಳೆಗೆ ಬೆಂಗಳೂರಲ್ಲಿ ಇಷ್ಟೊಂದು ಅವಾಂತರ ಸೃಷ್ಟಿ ಆಯ್ತಾ? ಯಾವ ಏರಿಯಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ? ಸೊ ಈ ಬಗ್ಗೆ ನ್ಯೂಸ್ 18 ಗೆ ಮಾಹಿತಿ ಸಿಕ್ಕಿದೆ. ವರುಣನ ಆರ್ಭಟಕ್ಕೆ 5 ಗಂಟೆಗಳಲ್ಲಿ ಸಿಲಿಕಾನ್ ಸಿಟಿ ನಲುಗಿ ಹೋಗಿದೆ. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ 37 ಕಡೆಗಳು ಜಲಾವೃತ ಆಗ್ಬಿಟ್ಟಿದೆ. ಇನ್ನು 2 ವಲಯಗಳಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶಗಳಲ್ಲಿ ಎಸ್ಪೆಷಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ 5 ಗಂಟೆ ಸುರಿದಂತ ಮಳೆಗೆ 37 ಕಡೆಗಳಲ್ಲಿ ಜಲಾವೃತವಾಗಿದೆ. ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ, ಏನು ಅವಾಂತರ ಸೃಷ್ಟಿಯಾಗಿದೆ ನೋಡಿ. ಕೊಡಗೇಹಳ್ಳಿಯಲ್ಲಿ 61 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ವಿವಿಪುರಂನಲ್ಲಿ 57 ಮಿಲಿಮೀಟರ್, ವಿದ್ಯಾಪೀಠದಲ್ಲಿ 66 ಮಿಲಿಮೀಟರ್ ಮಳೆಯಾಗಿದೆ. ಹಗದೂರಿನಲ್ಲಿ 54 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಯಲಹಂಕ ಭಾಗದಲ್ಲಿ 51 ಮಿಲಿಮೀಟರ್, ಆರ್ಆರ್ ನಗರದಲ್ಲಿ 50 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇದು 5 ಗಂಟೆಗಳ ಲೆಕ್ಕ ನಾನು ಹೇಳ್ತಿರೋದು. ನಾಗೇನಹಳ್ಳಿಯಲ್ಲಿ 50 ಮಿಲಿಮೀಟರ್ ಮಳೆಯಾಗಿದೆ. ಪುಲಕೇಶಿ ನಗರ ಭಾಗದಲ್ಲಿ 49 ಮಿಲಿಮೀಟರ್ ಮಳೆಯಾಗಿದೆ. ಅರಕೆರೆಯಲ್ಲಿ 48 ಮಿಲಿಮೀಟರ್, ಎಚ್ಎಸ್ಆರ್ ಲೇಔಟ್ ಭಾಗದಲ್ಲಿ 45 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ನಾಗ್ಪುರ ವ್ಯಾಪ್ತಿಯಲ್ಲಿ 44 ಮಿಲಿಮೀಟರ್, ಹಾಗೆಯೇ ಕಾಟನ್ ಪೇಟೆಯಲ್ಲಿ 43 ಮಿಲಿಮೀಟರ್ನಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಚಾಮರಾಜಪೇಟೆಯಲ್ಲಿ 43 ಮಿಲಿಮೀಟರ್, ಬಿಟಿಎಂ ಲೇಔಟ್ ಸುತ್ತಮುತ್ತ 41 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಹೂಡಿಯಲ್ಲಿ 40 ಮಿಲಿಮೀಟರ್, ಹಾಗೆಯೇ ಸಂಪಂಗಿ ರಾಮನಗರ ಸುತ್ತಮುತ್ತ 39 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕೆಂಗೇರಿ ವ್ಯಾಪ್ತಿಯಲ್ಲಿ 35 ಮಿಲಿಮೀಟರ್, ಹೊರಮಾವು ವ್ಯಾಪ್ತಿಯಲ್ಲಿ 34 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಬೊಮ್ಮನಹಳ್ಳಿಯಲ್ಲಿ 34 ಮಿಲಿಮೀಟರ್, ನಂದಿನಿ ಲೇಔಟ್ನಲ್ಲಿ 33 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಮಾರತ್ಹಳ್ಳಿಯಲ್ಲಿ 32 ಮಿಲಿಮೀಟರ್, ವಿದ್ಯಾರಣ್ಯಪುರ ಭಾಗದಲ್ಲಿ 32 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಅಂಜನಾಪುರದಲ್ಲಿ 30 ಮಿಲಿಮೀಟರ್, ಹಾಗೆಯೇ ಗೊಟ್ಟಿಗೆರೆಯಲ್ಲಿ ಸ್ವಲ್ಪ ಕಡಿಮೆ 29 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕೋರಮಂಗಲ ವ್ಯಾಪ್ತಿಯಲ್ಲಿ 27 ಮಿಲಿಮೀಟರ್, ರಾಜಾಜಿನಗರದಲ್ಲಿ 26 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕೆಆರ್ಪುರದಲ್ಲಿ 25 ಮಿಲಿಮೀಟರ್, ಸಿಂಗಸಂದ್ರದಲ್ಲಿ ಅದಕ್ಕೂ ಸ್ವಲ್ಪ ಕಡಿಮೆ 24 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಕೋಣನಕುಂಟೆ ವ್ಯಾಪ್ತಿಯಲ್ಲಿ 24 ಮಿಲಿಮೀಟರ್, ಹೆಮ್ಮಿಗೆಪುರದಲ್ಲೂ ಸೇಮ್ 24 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಕಾಡ್ಗೋಡಿ ವ್ಯಾಪ್ತಿಯಲ್ಲಿ 23 ಮಿಲಿಮೀಟರ್, ಪೀಣ್ಯದಲ್ಲೂ ಸೇಮ್ 23 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ 5 ಗಂಟೆಗಳ ಕಾಲದಲ್ಲಿ. ಬಾಗಲಗುಂಟೆಯಲ್ಲಿ 20, ಸಂಪಂಗಿ ರಾಮನಗರ ನಾನು ಆಗಲೇ ಹೇಳಿದೆ 39 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇದಿಷ್ಟು ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ ಆಲ್ಮೋಸ್ಟ್ 7 ಗಂಟೆ ತನಕ 5 ಗಂಟೆ ಸತತವಾಗಿ ಸುರಿದಂತ ಮಳೆಯ ಪ್ರಮಾಣ ಇದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.